ನಾಳೆ ಅಯೋಧ್ಯೆಯಲ್ಲಿ ದೊಡ್ಡದಾದಂತಹ ಹಬ್ಬ ಶುರುವಾಗ್ತಾ ಇದೆ. ಇದು ಅಭಿವೃದ್ಧಿಯ ಹಬ್ಬ, ಉದ್ಘಾಟನೆಯ ಹಬ್ಬ, ಶಿಲಾನ್ಯಾಸದ ಹಬ್ಬ. ಅಯೋಧ್ಯೆಯ ಹಬ್ಬದ ಸಂಭ್ರಮ ನಾಳೆ ಕರ್ನಾಟಕದಲ್ಲೂ ಕೂಡ ನಡೆಯಲಿದೆ. ಇನ್ನೊಂದು ಕಡೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗಲಿರುವ ರಾಮನ ವಿಗ್ರಹವೂ ಕೂಡ ಅಂತಿಮ ಆಗಿದೆ. ಮತ್ತೊಂದು ಕಡೆ ಸೋನಿಯಾ ಗಾಂಧಿಯವರು ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಅಯೋಧ್ಯೆಗೆ ಬನ್ನಿ, ಜನವರಿ 22ರಂದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಬನ್ನಿ ಅನ್ನುವಂತಹ ಆಹ್ವಾನ ಹೋಗಿದೆ. ಆದರೆ ಹೋಗಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಕೂಡ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ. ಇದೆಲ್ಲದರ ಬಗೆಗಿನ ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ್ತೀನಿ. ಮಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಅಯೋಧ್ಯೆಯಲ್ಲಿ ರಾಮನ ಹಬ್ಬ ಶುರುವಾಗಿದೆ. ಜನವರಿ 22ಕ್ಕೆ ಮೂಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲಾ ಸಿದ್ಧತೆಗಳಾಗ್ತಿದೆ. ನಾಳೆ ಅಯೋಧ್ಯೆಯಲ್ಲಿ ನವೀಕರಣಗೊಂಡಿರುವ ನೂತನ ಅಯೋಧ್ಯಾಧಾಮ ರೈಲು ನಿಲ್ದಾಣ ಮತ್ತು ಅಯೋಧ್ಯೆ ವಿಮಾನ ನಿಲ್ದಾಣದ ಉದ್ಘಾಟನೆ ಆಗಲಿದೆ. ನಾಳೆ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಬಂದು ರೈಲು ನಿಲ್ದಾಣ ಮತ್ತು ಏರ್ಪೋರ್ಟ್ ಉದ್ಘಾಟನೆ ಮಾಡುತ್ತಿದ್ದಾರೆ. ಪ್ರಧಾನಿ ಮೋದಿ ಅಯೋಧ್ಯೆಗೆ ಬರ್ತಿರೋದ್ರಿಂದ ರೈಲು ನಿಲ್ದಾಣದ ಕಾರ್ಯಕ್ರಮಗಳನ್ನು ಯೋಗಿ ಪರಿಶೀಲಿಸಿದ್ರು. ಆಮೇಲೆ ಹನುಮಗಿರಿಗೆ ತೆರಳಿ ಅಲ್ಲಿ ರಾಮಭಂಟನಿಗೆ ಪೂಜೆ ಸಲ್ಲಿಸಿದ್ರು. ಏರ್ಪೋರ್ಟ್ಗೆ ಭೇಟಿ ಕೊಟ್ಟ ಯೋಗಿ ಆದಿತ್ಯನಾಥ್ ಭದ್ರತೆ ಬಗ್ಗೆ ಕಟ್ಟೆಚ್ಚರ ವಹಿಸಲು ಸೂಚನೆ ಕೊಟ್ಟರು. ಆಮೇಲೆ ಏರ್ಪೋರ್ಟ್ ಪಕ್ಕದಲ್ಲೇ ರೆಡಿಯಾಗಿರುವ ಸಾರ್ವಜನಿಕ ವೇದಿಕೆ ಕಾರ್ಯಕ್ರಮದ ಸಭಾಂಗಣವನ್ನೆಲ್ಲ ಸುತ್ತು ಹಾಕಿದ್ರು. ಕೊನೆಗೆ ಶ್ರೀರಾಮ ಮೂರ್ತಿಗೆ ಪೂಜೆ ಸಲ್ಲಿಸಿದ್ರು. ಅಯೋಧ್ಯೆಯಲ್ಲಿ ನಮೋ ಕಾರ್ಯಕ್ರಮಗಳಿವೆ. ಬೆಳಿಗ್ಗೆ 10:45ಕ್ಕೆ ದೆಹಲಿಯಿಂದ ಅಯೋಧ್ಯೆ ಏರ್ಪೋರ್ಟ್ಗೆ ಬರಲಿರೋ ಪ್ರಧಾನಿ ಮೋದಿ ಸಂಜೆ 4 ಗಂಟೆವರೆಗೂ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ನಮೋ ಅಯೋಧ್ಯೆ 1 ರೈಲು ನಿಲ್ದಾಣ ಉದ್ಘಾಟನೆ. ಬೆಳಿಗ್ಗೆ 11:15ಕ್ಕೆ ಅಯೋಧ್ಯಾಧಾಮ್ ರೈಲು ನಿಲ್ದಾಣವನ್ನ ಮೋದಿ ಲೋಕಾರ್ಪಣೆ ಮಾಡ್ತಾರೆ. 240 ಕೋಟಿ ವೆಚ್ಚದಲ್ಲಿ ಮರು ಅಭಿವೃದ್ಧಿ ಆಗಿರುವ ಈ ರೈಲು ನಿಲ್ದಾಣ 3 ಅಂತಸ್ತಿನ ಕಟ್ಟಡವಾಗಿದೆ. ಇದರಲ್ಲಿ ಲಿಫ್ಟ್ ಇದೆ, ಎಸ್ಕಲೇಟರ್ಗಳಿವೆ, ಪೂಜಾ ಅಂಗಡಿಗಳು, ಲಗೇಜ್ ರೂಮ್, ಮಕ್ಕಳ ಆರೈಕೆ ಕೊಠಡಿಗಳಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಐಜಿಬಿಸಿ ಪ್ರಮಾಣೀಕೃತ ಹಸಿರು ನಿಲ್ದಾಣ ಕಟ್ಟಡ ಇದಾಗಿದೆ. ಕಾರ್ಯಕ್ರಮ 2 8 ವಿಶೇಷ ರೈಲುಗಳಿಗೆ ಚಾಲನೆ. ನಾಳೆ ಮೋದಿ 8 ರೈಲುಗಳಿಗೆ ಚಾಲನೆ ಕೊಡ್ತಿದ್ದಾರೆ. 1 ಅಯೋಧ್ಯೆ ಆನಂದ್ ವಿಹಾರ್ ಮಾರ್ಗದ ಅಮೃತ್ ಭಾರತ್ ರೈಲು. 2 ಕರ್ನಾಟಕದ ನಮ್ಮ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಮತ್ತು ಮಾಲ್ಡಾ ಮಾರ್ಗದ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ಸಿಗ್ತಿದೆ. ಇನ್ನು 3 ಶ್ರೀ ಮಾತಾ ವೈಷ್ಣೋದೇವಿ ಕತ್ರಾ ನವದೆಹಲಿ ವಂದೇ ಭಾರತ್ ಎಕ್ಸ್ಪ್ರೆಸ್. 4 ಅಮೃತ್ಸರ ದೆಹಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆ ಕೊಡ್ತಾರೆ. ಅಷ್ಟೇ ಅಲ್ಲ, ಕೊಯಮತ್ತೂರು ಬೆಂಗಳೂರು ಕಂಟೋನ್ಮೆಂಟ್ ಮಾರ್ಗದ ವಂದೇ ಭಾರತ್ ಎಕ್ಸ್ಪ್ರೆಸ್ ಹಾಗೂ ನಮ್ಮ ರಾಜ್ಯದ ಮಂಗಳೂರು ಮಡ್ಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೂ ಹಸಿರು ನಿಶಾನೆ ಸಿಗ್ತಿದೆ. ಉಳಿದಂತೆ ಜಲ್ನಾ, ಮುಂಬೈ ಹಾಗೂ ಅಯೋಧ್ಯೆ ಆನಂದ್ ವಿಹಾರ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಮಾರ್ಗಕ್ಕೂ ಚಾಲನೆ ಕೊಡ್ತಾರೆ ಮೋದಿ. ಕಾರ್ಯಕ್ರಮ 3 ಮಧ್ಯಾಹ್ನ 12:15ಕ್ಕೆ ಅಯೋಧ್ಯೆ ನವೀಕೃತ ಏರ್ಪೋರ್ಟ್ ಉದ್ಘಾಟಿಸುತ್ತಾರೆ ಮೋದಿ. 1450 ಕೋಟಿ ರೂಪಾಯಿ ವೆಚ್ಚದ 6500 ಚದರ ಮೀಟರ್ ವಿಸ್ತೀರ್ಣದ ಏರ್ಪೋರ್ಟ್ ಇದಾಗಿದ್ದು ಪ್ರತಿ ವರ್ಷ ಸುಮಾರು 10 ಲಕ್ಷ ಪ್ರಯಾಣಿಕರು ಓಡಾಡುವ ಸಾಮರ್ಥ್ಯವಿದೆ. ರಾಮ ಮಂದಿರ ವಾಸ್ತುಶಿಲ್ಪ, ಶ್ರೀರಾಮ ಜೀವನದ ವರ್ಣಚಿತ್ರಗಳಿವೆ. ಮಳೆ ನೀರು ಕೊಯ್ಲು, ಕಾರಂಜಿ, ಸೋಲಾರ್, ಕಸ ವಿಂಗಡಣೆ, ಸಂಪೂರ್ಣ ಹಸಿರು ವಾತಾವರಣದ 5 ಸ್ಟಾರ್ ಏರ್ಪೋರ್ಟ್ ಇದಾಗಿದೆ. ಕಾರ್ಯಕ್ರಮ 4 ಉದ್ಘಾಟನೆ, ಶಿಲಾನ್ಯಾಸ. ಒಟ್ಟು 15,700 ಕೋಟಿ ರೂಪಾಯಿ ಯೋಜನೆಗಳ ಉದ್ಘಾಟನೆ, ಅಡಿಗಲ್ಲು ಕಾರ್ಯಕ್ರಮಗಳಿವೆ. ಇದರಲ್ಲಿ ಅಯೋಧ್ಯೆಯಲ್ಲೇ 11,100 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳಿವೆ. ನೂತನವಾಗಿ ನಿರ್ಮಾಣ ಮಾಡಿರುವ ಹೈಟೆಕ್ ರಾಮಪಥ, ಭಕ್ತಿಪಥ, ಧರ್ಮಪಥ ರಸ್ತೆಗಳನ್ನು ಲೋಕಾರ್ಪಣೆ ಮಾಡುತ್ತಾರೆ. 2,180 ಕೋಟಿ ರೂಪಾಯಿ ವೆಚ್ಚದ ಹಸಿರು ನಗರ ಟೌನ್ಶಿಪ್ಗೆ ಶಿಲಾನ್ಯಾಸ ನೆರವೇರಿಸುತ್ತಾರೆ. 4,600 ಕೋಟಿ ರೂಪಾಯಿಗಳ ರಸ್ತೆ, ಕಟ್ಟಡ, ಸರ್ಕಾರಿ ಕಚೇರಿಗಳನ್ನು ಲೋಕಾರ್ಪಣೆ ಮಾಡುತ್ತಾರೆ. 300 ಕೋಟಿ ರೂಪಾಯಿ ವೆಚ್ಚದ ವಶಿಷ್ಠ ಕುಂಜ್ ವಸತಿ ಯೋಜನೆಗೆ ಅಡಿಗಲ್ಲಿಡ್ತಾರೆ. ಎಲ್ಲ ಮುಗಿಸಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮೋದಿ ಭಾಷಣ ಮಾಡುತ್ತಾರೆ. ಇನ್ನು ರಾಮ್ಲಲ್ಲಾ ಮೂರ್ತಿಗೆ ಹನುಮಗಿರಿಯಲ್ಲಿರುವ ರಾಮನ ಬಂಟ ಹನುಮನಿಗೂ ಮೋದಿ ಪೂಜೆ ಸಲ್ಲಿಸಲಿದ್ದಾರೆ. ಮೋದಿ ಬರ್ತಾರಂತಾನೆ ಎಲ್ಲ ಕಡೆ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಾಕಲಾಗ್ತಿದೆ. ಶಿಲಾನ್ಯಾಸ ಕಟ್ಟಡಗಳಿಗೆ ಭರ್ಜರಿಯಾಗಿ ಹೂವಿನ ಅಲಂಕಾರವೂ ನಡೆಯುತ್ತಿದೆ. ಎಲ್ಲ ಕಡೆ ಬಿಗಿ ಭದ್ರತೆ ಹಾಕಲಾಗಿದ್ದು ಎಸ್ಪಿಜಿ ಭದ್ರತಾ ಪಡೆಗಳು ಖುದ್ದು ಪರಿಶೀಲನೆ ಮಾಡುತ್ತಿವೆ. ಏರ್ಪೋರ್ಟ್ ಸೇರಿದಂತೆ ಮೋದಿ ಓಡಾಡುವ ಮಾರ್ಗಗಳಲ್ಲಿ ಭದ್ರತಾ ರಿಹರ್ಸಲ್ ಕೂಡ ನಡೆಸಲಾಗ್ತಿದೆ. ಅಷ್ಟೇ ಅಲ್ಲ, ಹೈಟೆಕ್ ಡ್ರೋನ್ಗಳ ಮೂಲಕವೂ ಹದ್ದಿನ ಕಣ್ಣಿಟ್ಟಿರುವ ಪೊಲೀಸರು ವೇದಿಕೆ ಸುತ್ತಲೂ ಪರಿಶೀಲನೆ ನಡೆಸಿದ್ರು. अयोध्या का विमानतल का लोकार्पण प्रधानमंत्री नरेंद्र मोदी जी के कर कमलों के द्वारा कल होने जा रहा है. ये केवल अयोध्या के लिए एक महत्वपूर्ण तिथि नहीं है, केवल उत्तर प्रदेश के लिए महत्वपूर्ण तिथि नहीं है,
केवल संपूर्ण भारतवर्ष के लिए महत्वपूर्ण तिथि नहीं है, लेकिन ये अतिशयोक्ति नहीं होगी अगर मैं कहूं कि संपूर्ण विश्व के लिए एक महत्वपूर्ण तिथि है। माननीय प्रधानमंत्री जी के अयोध्या आगमन पर सुरक्षा के सभी मानकों के अनुसार पुलिस द्वारा तैयारियां की गई हैं और जो है आज संपूर्ण कार्यक्रम की रिहर्सल की जा रही है। एसपीजी के अधिकारीगण भी इस दौरान मौजूद रहेंगे। ಅಯೋಧ್ಯೆಯ ಪ್ರಾಣ ಪ್ರತಿಷ್ಠೆಗೆ ಯಾವ ವಿಗ್ರಹ ಸೂಕ್ತ? ಮತದಾನದ ಮೂಲಕ ಟ್ರಸ್ಟ್ ಸದಸ್ಯರಿಂದ ವಿಗ್ರಹ ಆಯ್ಕೆ. ಜನವರಿ 22ಕ್ಕೆ ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ನಡೆಸಿ ಪ್ರಾಣ ಪ್ರತಿಷ್ಠೆ ನಡೆಸೋ ಕಾರ್ಯಕ್ರಮ ಜರುಗಲಿದೆ. ಆದರೆ ಯಾವ ವಿಗ್ರಹ ಸುಂದರವಾಗಿರುತ್ತೆ, ಯಾವ ಕೆತ್ತನೆಯ ರಾಮನ ವಿಗ್ರಹ ಪ್ರತಿಷ್ಠಾಪನೆಯಾಗುತ್ತೆ ಅನ್ನೋದು ಇವತ್ತು ಫೈನಲ್ ಮಾಡಲಾಯಿತು. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಮುಖರು ಇವತ್ತು ರಾಮ್ ಸೇವಕ್ ಪುರಂನಲ್ಲಿ ಕೆತ್ತನೆ ಮಾಡಿರುವ ಮೂಲರಾಮನ ಮೂರ್ತಿಗಳನ್ನು ಪರಿಶೀಲಿಸಿದ್ರು. ಬಿಗಿ ಭದ್ರತೆಯಲ್ಲಿ ಬಂದ ಸನ್ಯಾಸಿಗಳು ಟ್ರಸ್ಟ್ನ ಸದಸ್ಯರು ಮೂಲರಾಮ ವಿಗ್ರಹವನ್ನ ಮತದಾನದ ಮೂಲಕ ಆಯ್ಕೆ ಮಾಡಿದ್ದಾರೆ. ಆದರೆ ಯಾವ ಮೂರ್ತಿ ಅನ್ನೋದು ಮಾತ್ರ ಗೌಪ್ಯವಾಗಿಟ್ಟಿದ್ದಾರೆ. ಮೂಲಗಳ ಪ್ರಕಾರ 5 ವರ್ಷ ಬಾಲ್ಯದ ಶ್ರೀರಾಮನ ಮೂರ್ತಿಯ ಆಯ್ಕೆ ಮಾಡಲಾಗಿದೆ. ಮಗುವಿನಂತೆ ಕಾಣುವ ಮೂಲರಾಮ ವಿಗ್ರಹ ಇದಾಗಿರಲಿದೆ. ಒಟ್ಟು 51 ಇಂಚು ಎತ್ತರದ ರಾಮಮೂರ್ತಿಯನ್ನ ಅಂತಿಮ ಮಾಡಲಾಗಿದೆ. ಜನವರಿ 16ರಿಂದ ಪೂಜೆ ಪುನಸ್ಕಾರ ಶುಚಿತ್ವ ಕಾರ್ಯಕ್ರಮಗಳು ಶುರುವಾಗಲಿದೆ. ಜನವರಿ 22ಕ್ಕೆ ಮೂಲರಾಮನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿದ್ದು ಧಾರ್ಮಿಕ ಸ್ನಾನ ಪೂಜೆ ಬಳಿಕ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಅದು ಮಂಗಳಕರವಾದ ಮೃಗಶಿರ ನಕ್ಷತ್ರದಲ್ಲಿ ಅನ್ನೋದು ಗೊತ್ತಾಗಿದೆ. और कार्य करते करते इनमें छवि आ रही है भगवान की। ये भगवान की ही कृपा है, भगवान राम ही करा रहे हैं। ಅಯೋಧ್ಯೆಗೆ ಬನ್ನಿ, ಖರ್ಗೆ ಸೋನಿಯಾಗೆ ಆಹ್ವಾನ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನ ಸದಸ್ಯರು ಇವತ್ತು ಸೋನಿಯಾ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಯೋಧ್ಯೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಆದರೆ ಇಬ್ಬರು ಹೋಗ್ತಾರಾ ಅನ್ನೋದನ್ನ ಕಾಂಗ್ರೆಸ್ ಖಚಿತಪಡಿಸಿಲ್ಲ. ಇದು ಚರ್ಚೆಗೆ ಗ್ರಾಸವಾಗಿದೆ. ಇನ್ನೊಂದು ಕಡೆ ಮೋದಿ ಯೋಗಿ ಆದಿತ್ಯನಾಥ್ಗೆ ಎಲ್ಲ ಕ್ರೆಡಿಟ್ ಹೋಗ್ತಿದೆ ಅನ್ನೋ ಸಿಟ್ಟು ಕಾಂಗ್ರೆಸ್ ಸೇರಿ ವಿಪಕ್ಷಗಳ ಸದಸ್ಯರಲ್ಲಿದೆ. ಆದರೆ ಅಯೋಧ್ಯೆಯ ಸಂಪೂರ್ಣ ಕ್ರೆಡಿಟ್ ಮೋದಿ ಯೋಗಿಗೆ ಸಲ್ಲುತ್ತೆ ಅಂತ ರಾಮ ಜನ್ಮಭೂಮಿ ಮುಖ್ಯಸ್ಥರು ಹೇಳಿಕೆ ಕೊಟ್ಟರು. वह मोदी जी को मिला और योगी जी को मिला, क्योंकि इन्हीं के कार्यकाल में ऐसा आदेश हुआ और इन्हीं के कार्यकाल में और स्वयं प्रधानमंत्री आकर के यहाँ शिला पूजन भूमि पूजन किए और फिर जो 22 तारीख को होने वाला है प्राण प्रतिष्ठा उसमें आएंगे. इसलिए सारा श्रेय सब कुछ प्रधानमंत्री नरेंद्र जी को मिला, नरेंद्र मोदी जी को और उत्तर प्रदेश के मुख्यमंत्री योगी आदित्यनाथ जी को मिला. ये दोनों को भगवान की कृपा रही और इनके ही प्रयास से आज भव्य मंदिर बन करके तैयार हो गया है. ನಾಳೆ ಅಯೋಧ್ಯೆಯಲ್ಲಿ ಮೊದಲ ಜಾತ್ರೆ ಶುರುವಾಗ್ತಿದೆ. ಅದು ಅಭಿವೃದ್ಧಿ ಹೆಸರಲ್ಲಿ ಮೋದಿ ಎಂಟ್ರಿ ಜೊತೆಗೆ. ಮೋದಿ ಬರ್ತಿರೋದ್ರಿಂದ ಹತ್ರತ್ರ ನಾಳೆ 2 ಲಕ್ಷ ಜನ ಸೇರ್ತಾರೆ ಅನ್ನೋ ನಿರೀಕ್ಷೆ ಇದೆ. ಹಾಗಾಗಿ ಯೋಗಿ ಸರ್ಕಾರ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.